ನೀವು ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್ 24/7 ಈ ಹೊತ್ತಿನ ವಿಶೇಷ ಪೂಜಾ ಫಲ. ಪೂಜಾ ಗಾಂಧಿ ಭಾಳ ಫೇಮಸ್ ನಟಿ. ಸಾಧಾರಣವಾಗಿ ಅವರ ಏನು ಇಂಟರ್ವ್ಯೂಗಳಿದ್ದರೂ ಕೂಡ ಫಿಲ್ಮ್ ಬ್ಯೂರೋದವ್ರು ಮಾಡ್ತಾಯಿದ್ರು. ಯಾವ ಸಿನಿಮಾ ಹೇಗಿದೆ, ಯಾವಾಗ ರಿಲೀಸ್ ಆಗುತ್ತೆ, ಎಲ್ಲವೂ ಕೂಡ ಯಾವ ಸ್ಟೆಪ್ಸ್ ಹಾಕಿದ್ರಿ, ಯಾವ ಡ್ಯಾನ್ಸ್, ಯಾವ ಸ್ಟೋರಿ ಹೇಗಿದೆ ಅನ್ನುವಂಥದ್ದು. ವೆರಿ ಫಸ್ಟ್ ಟೈಮ್ ಪೊಲಿಟಿಕಲ್ ಬ್ಯೂರೋದವರು ಅವರನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಸೊ ವೆಲ್ಕಮ್ ಟು ಪೊಲಿಟಿಕಲ್ ಬ್ಯೂರೋ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಓಕೆ ಪೂಜಾ ಅವರೇ, ಸಾಧಾರಣವಾಗಿ ಪೊಲಿಟಿಕಲ್ ಬ್ಯೂರೋದವರು ನಿಮ್ಮನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಪೂಜಾ ಗಾಂಧಿ, ಸಾಧಾರಣವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಗಾಂಧಿಗಳಿರೋದು ಕಾಂಗ್ರೆಸ್ನಲ್ಲಿ. ನೀವು JDS ಸೇರಿದಿರಿ. ಏನಾದರೂ ಈ ಗಾಂಧಿ ಮತ್ತು ನಿಮ್ಮ ಹೆಸರಿಗೆ ಆ ಮೂಲಕ JDS ಸೇರೋದ್ರಿಂದ ಏನಾದರೂ ಲಾಭ ಆಗ್ಬೋದು ಅಂತೇಳಿ ರಾಜಕಾರಣದಲ್ಲಿ? ನನ್ನ ಹೆಸರು ಡೆಫಿನೆಟ್ಲಿ ನನ್ನ ಹೆಸರು ಅಂದರೆ ನಮ್ಮ ಅದು ಆಕ್ಚುಲಿ ನನಗೂ ಕೂಡ ನಾನು ಅಷ್ಟು ನನಗೇನು ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಸಂಜನಾ ಅಂತಿತ್ತು, ಗಾಂಧಿ ಅಂತ ಅವಾಗಲೇ ಚೇಂಜ್ ಮಾಡಿದ್ದು. ಮೋಸ್ಟ್ಲಿ ಇನ್ ಫ್ಯೂಚರ್ ನಮ್ಮ ಫೋರ್ ಎಲ್ಲ ನಮ್ಮ ಗ್ರ್ಯಾಂಡ್ ಫಾದರ್ಸ್, ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಅವರೆಲ್ಲ ಆಕ್ಚುಲಿ ಪಾರ್ಟಿಷನ್ ಟೈಮಲ್ಲಿ ಪಾಕಿಸ್ತಾನದಿಂದ ಬಂದರು ಎಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಅವರು ಇಲ್ಲಿ ಇಂಡಿಯಾದಲ್ಲಿ ಹರಿಯಾಣದಲ್ಲಿ ಸೆಟಲ್ ಆದರು, UPದಲ್ಲಿ ಸೆಟಲ್ ಆದರು. ಸೊ ಐ ಥಿಂಕ್ ಮೇ ಬಿ ಆವಾಗದಿಂದ ಈ ಎಷ್ಟು ಗಾಂಧಿ ಇದೆ ಅಂತ. ಬಟ್ ನಾನು ಗುಜರಾತಿ ಅಲ್ಲ, ಪಂಜಾಬಿ. ಆ್ಯಂಡ್ ಎಲ್ಲರೂ ಅಂದ್ಕೊಳ್ತಾರೆ ನಾನು ಗುಜರಾತಿ ಅಂತ. ಆ್ಯಂಡ್ ಇದು ಇವತ್ತು ನಾನು ಪಕ್ಷ ಸೇರ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ನೀವು ಕೇಳೋಕೆ ಇಷ್ಟಪಡ್ತೀರಾ ಅಂದರೆ ಯಾಕೆ ಏನು ಅಂತ. ಎಲ್ಲರಿಗೂ ಗೊತ್ತು ನಾನು 3 ವರ್ಷದಿಂದ ಸಮಾಜ ಸೇವಾ ತುಂಬಾ ತುಂಬಾ ಕೆಲಸಗಳನ್ನ ಮಾಡಿದ್ದೀನಿ. ತುಂಬಾ ಕೆಲಸಗಳನ್ನ ಮಾಡಿದ್ದೀನಿ. ನಾನು ಆಸ್ ಅ ಇಂಡಿವಿಜುವಲ್ ಆಗಿ ನಾನು ಮೇ ಬಿ 100 ಜನದ ಲೈಫ್ಸ್ ನಾನು ಟಚ್ ಮಾಡಿರ್ಬೋದು. ಏನೋ ಇವತ್ತು ನಾನು ಈ ಪಕ್ಷ ಸೇರ್ಕೊಂಡಿದ್ದೀನಿ ಅಂದರೆ ನಾನು ನನ್ನ ಕನಸು ಏನಿದೆ ಅಂತ ನಾನು 1 ಲಕ್ಷ ಜನದ ಲೈಫ್ನ ಅಫೆಕ್ಟ್ ಯಾಕೆಂದರೆ ಕೆಲವು ನಾವು ಎಜುಕೇಷನ್ ಮೇಲೆ ನಾನು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ವಿಮೆನ್ ಎಂಪವರ್ಮೆಂಟ್ ಆ್ಯಂಡ್ JDS ಮಿಷನ್ ಅಂದರೆ JDS ವಿಷನ್ ಅಂದರೆ ಕನ್ನಡ ಮೀಡಿಯಮಲ್ಲಿ ಓದೋ ಮಕ್ಕಳಿಗೆ ಒಂದು ವರ್ಲ್ಡ್ ಕ್ಲಾಸ್ ಎಜುಕೇಷನ್ ಸಿಗಬೇಕು. ಆಮೇಲೆ ವಿಮೆನ್ ಎಂಪವರ್ಮೆಂಟ್ ಏನೋ. ಆ್ಯಂಡ್ ಐ ಥಿಂಕ್ ಇವನ್ ನಂದು ಕೂಡ ಅದೇ ವಿಷನ್. ಸೊ ಐ ಥಿಂಕ್ ಇಟ್ಸ್ ನನಗೆ ತುಂಬ ಖುಷಿ ಇದೆ ನಾನು ಈ ಪಕ್ಷಕ್ಕೆ ಸೇರಿಕೊಂಡಿದ್ದೀನಿ ಅಂತ. ಆಮೇಲೆ ನಾನು ತುಂಬ ಇನ್ಸ್ಪೈರ್ಡ್ ಆಗಿದೆ ಅಂದರೆ ನಮ್ಮ ದೇವೇಗೌಡಜಿ ಅವರಿಂದ. ಒಂದು ರೈತರ ಫ್ಯಾಮಿಲಿಯಿಂದ ಬರೋವರು, ಹೌದು, ಹೇಗೆ ಅವರು ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಆದರು ಏನೋ. ಆ್ಯಂಡ್ ಅವರು ಇಷ್ಟೊಂದು ಶ್ರದ್ಧೆಯಿಂದ how he became the prime minister. Yes, and how he became the prime minister of the country. It was like a beautiful thing. ಇದು ಒಂದು ಶಿಕ್ಷಣ ಕೊಡುತ್ತೆ ನಮಗೆ. ಏನಂದ್ರೆ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಏನಾದರೂ ಖಂಡಿತವಾಗ್ಲೂ ಇನ್ಸ್ಪಿರೇಷನ್. ಸೊ ನಿಮಗೆ ದೇವೇಗೌಡರು ಇನ್ಸ್ಪಿರೇಷನ್. ಯಾಕಂತಂದ್ರೆ ಒಂದು ಬಡ ಕುಟುಂಬದಿಂದ ಬಂದು, ರೈತ ಕುಟುಂಬದಿಂದ ಬಂದು, ಒಬ್ಬನೇ ಸ್ವಸಾಮರ್ಥ್ಯದಿಂದ ಪ್ರಧಾನಿ ಹುದ್ದೆ ತನಕ ಹೋದ್ರು. ಸೊ ಹಾಗಿರುವಾಗ ನಿಮಗೂ ಅನಿಸ್ತಾ ಇದೆ ಸಮಾಜ ಸೇವೆ ಮಾಡೋದಿದ್ರೆ ಆ ಮೂಲಕ ನಮಗೂ ಮಾಡಬಹುದು. ಸೊ ದೇವೇಗೌಡ ಇನ್ಸ್ಪಿರೇಷನ್. ಹೌದು. ಅಂಡ್ ಈವನ್ ಕುಮಾರಣ್ಣ ಬಗ್ಗೆ ಹೇಳಬೇಕಾದ್ರೆ ಅವರು ಅಂದರೆ ಹಿಂಗೆ ಮಾಸ್ ಲೀಡರ್. ಹೇಗೆ ಅವರು ಇನ್ಸ್ಟೆಂಟ್ ಡಿಸಿಷನ್ಸ್ ತಗೊಳ್ತಾರೆ. ಅವರು ಗವರ್ಮೆಂಟ್ ಇದ್ದಾಗ ಕೂಡ ಪ್ರೊವಿಷನ್ ರೇಟ್ ಕಡಿಮೆ ಇತ್ತು. ಆ್ಯಂಡ್ ಏನೇನೋ ಅವರು ಇನ್ಸ್ಟೆಂಟ್ ಅವರು ನನಗೆ ತುಂಬ ಟಚ್ ಆಯಿತು ಅಂದರೆ ಅವರು ಜನತಾ ದರ್ಶನ ಇಮಿಡಿಯೇಟ್ಲಿ ಏನು ಸ್ಯಾಂಕ್ಷನ್. ಇಟ್ ವಾಸ್ ಸೂಪರ್. ಐ ಥಿಂಕ್ ಗ್ರಾಮ ವಾಸ್ತವ್ಯವನ್ನು ಮಾಡಿ. ಹೌದು. ಆ್ಯಂಡ್ ಎಷ್ಟೋ ಇನ್ನೊಂದು ಇನ್ಸಿಡೆಂಟ್ ಹೇಳೋಕೆ ಇಷ್ಟಪಡ್ತೀನಿ. ಹಳ್ಳಿಯಲ್ಲಿ ಇರೋ ಹುಡುಗಿರಿಗೆ ಸೈಕಲ್ಸ್ ಸ್ಯಾಂಕ್ಷನ್ ಮಾಡಿದ್ರು. ಸೊ ಐ ಥಿಂಕ್ ಹೌದು. ಎಸ್. ಆ್ಯಂಡ್ ಐ ಥಿಂಕ್ ಇವತ್ತು ಹುಡುಗಿರಿಗೆ ಪ್ರೋತ್ಸಾಹನ ಕೊಡಬೇಕು ಅಂದರೆ ತುಂಬಾ ಕೆಲವು ಕಡೆ ತುಂಬಾ ಯೋಚನೆ ಮಾಡ್ತಾರೆ. ಏನಂದರೆ ಹುಡುಗಿರಿಗೆ ಓದಬಾರ್ದು, ಹುಡುಗಿರಿಗೆ ಹೈಯರ್ ಎಜುಕೇಷನ್ಸ್ಗೆ ಹೋಗಬಾರ್ದು. ಇದು ಹಳ್ಳಿ ಕಡೆ ಜಾಸ್ತಿ ಇರುತ್ತೆ, ತಾಲೂಕಾ ಡಿಸ್ಟ್ರಿಕ್ಟಲ್ಲಿ. ನಾನು ಆ್ಯಕ್ಚುಲಿ ಇಷ್ಟೊಂದು ಈ 3 ವರ್ಷದಲ್ಲಿ ತುಂಬ ಜನಗೆ ಹತ್ತಿರದಿಂದ ನೋಡಿದ್ದೀನಿ. ಅವರ ಮನೇಲಿ ಹೋಗ್ಬಿಟ್ಟು, ಸ್ಲಮ್ಸಲ್ಲಿ ಹೋಗ್ಬಿಟ್ಟು, ಹಳ್ಳಿಯಲ್ಲಿ ಹೋಗ್ಬಿಟ್ಟು ಜನ ಹೇಗೆ ಅವ್ರ ಜೀವನ ಇರುತ್ತೆ, ಹೇಗೆ ಅವರು ಒಂದು
ಮೇ ಬಿ ಫಸ್ಟ್ PU ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ. ಆಮೇಲೆ ಕೆಲವರ ಹತ್ರ ಒಳ್ಳೆ ಮಾರ್ಕ್ ಬಂದಿರುತ್ತೆ, ಹೋಗೋಕ್ಕಾಗಲ್ಲ. ಹೌದು. ಆಮೇಲೆ ಹಳ್ಳಿಯಲ್ಲಿರೋ ಮಕ್ಕಳಿಗೆ ಎಷ್ಟೋ ಬುದ್ಧಿವಂತರು ಆಗಿರ್ತಾರೆ ಅವರು, ಬಟ್ 8ನೇ ಕ್ಲಾಸು 9ನೇ ಕ್ಲಾಸ್ ಮುಗಿದ್ಮೇಲೆ ಮುಂದೆ ಏನು ಮಾಡಬೇಕು ಅಂತ ಏನೂ ಗೈಡೆನ್ಸ್ ಇರಲ್ಲ, ಏನು ಅವಕಾಶಗಳು ಕಡಿಮೆ ಇರೋದು ಅಂತ. ಬಟ್ ಅದೇ ಐ ಬಿಲೀವ್ ದಟ್ ಆರ್ gems, who can be the gems of our state and country are missing on all these things. ಖಂಡಿತವಾಗಲೂ ಪೂಜಾ ಗಾಂಧಿ ಅವರೇ, ಸಾಧಾರಣವಾಗಿ ಸಮಾಜ ಸೇವೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ರಾಜಕೀಯದಲ್ಲಿ ಸಿಗತ್ತೆ. ಈ ನಿಮ್ಮ ವ್ಯೂ ಇದು ನಿಮಗೆ ಸಣ್ಣದಿರುವಾಗಲೇ ಇತ್ತಾ ಈ ರೀತಿ ಸಮಾಜ ಸೇವೆ ಮಾಡಬೇಕು, ಅಥವಾ ಈಗ ನೀವು ಒಂದು ಸ್ಟಾರ್ ಆದ ನಂತರ ನಿಮ್ಗೆ ಅನಿಸಿದ್ದ? ಚಿಕ್ಕ ವಯಸ್ಸಿಂದ ನಮ್ಮಮ್ಮ ನಮಗೆ ಹೇಳ್ತಾ ಇದ್ರು, ನೀನು ದಾನ ಮಾಡಿದ್ರಂದ್ರೆ ಒಂದು ಕೈಯಿಂದ ಮಾಡಿದರೆ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು. ನನ್ನ ಅಮ್ಮಯಿಂದ ಕಲ್ತಿದ್ದೀನಿ ಆ್ಯಕ್ಚುಲಿ. ಅವರು ಅಂದರೆ ಅವ್ರಿಗೆ ತುಂಬಾ ಆ ಮನಸ್ಸು ಅವ್ರದ್ದು, ಅಂದರೆ ತುಂಬಾ ಹೆಲ್ಪ್ ಮಾಡ್ತಾರೆ ಜನಗೆ, ಏನೇನೋ ಅವರು ಮಾಡ್ತಾರೆ ಅಂತ. ನಾವು 3 ಜನ ಹುಡುಗಿರು, ಅಪ್ಪ ಅಮ್ಮ ಅಷ್ಟೇ, 5 ಜನ. ಅಮ್ಮನಿಂದ ಕೂಡ ಬಾಲ್ಯದಲ್ಲಿ ನೀವು ಇನ್ಸ್ಪೈರ್ ಆಗಿ. ನನ್ನ ಪ್ರಶ್ನೆ ಏನು ಗೊತ್ತಾ, ಸಾಧಾರಣವಾಗಿ ನೀವು ಚಿತ್ರನಟಿ, ನಿಮಗೆ ಎಲ್ಲ ಪಕ್ಷಗಳಲ್ಲೂ ಫ್ಯಾನ್ಸ್ ಇರ್ತಾರೆ. ಕಾಂಗ್ರೆಸ್ ಅಲ್ಲಿ ಇರ್ತಾರೆ, BJP ಇರ್ತಾರೆ, JDS ಅಲ್ಲಿ ಇರ್ತಾರೆ. ಓಕೆ, ಈಗ ನೀವು JDS ಸೇರಿದ್ರಿ ಅಂತ ಅನ್ನುವಾಗ ಕೆಲವು ಫ್ಯಾನ್ಸ್ಗಳಿಗೆ ಬೇಸರ ಆಗ್ಬೋದು, ಅಯ್ಯೋ ಪೂಜಾ ಗಾಂಧಿ ಅವರನ್ನು ಹೇಗೆ ಸಮಾಧಾನ ಪಡಿಸ್ತೀರಿ? ನಾನು ಇಲ್ಲಿ ಕೆಲಸ ಮಾಡೋಕೆ ಬಂದಿದ್ದೀನಿ. ಓಕೆ, ಇವತ್ತು ನಾನು ಐ ಆಮ್ ಅ ಸೆಲ್ಫ್ ಮೇಡ್ ಗರ್ಲ್. ಓಕೆ, ನಾನು ಒಂದು ಜೀವನದಲ್ಲಿ ಶ್ರಮ ಪಟ್ಟು ಕಷ್ಟಪಟ್ಟು ಐ ಹ್ಯಾವ್ ವರ್ಕ್ಡ್ ಹಾರ್ಡ್. ಐ ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ ಫಾರ್ ಮೈ ಕರಿಯರ್. ನಾನು ಒಂದು ನಾರ್ತ್ ಇಂಡಿಯಾ ಇಂದ ಬಂದಿರೋ ಹುಡುಗಿ, ಇವತ್ತು ನಾನು ಕರ್ನಾಟಕದಲ್ಲಿ ಸೆಟಲ್ ಆಗಿದ್ದೀನಿ. ನಾನು ಇಡೀ ಫ್ಯಾಮಿಲಿ ನಂದು ಇಲ್ಲೇ ಇದ್ದಾರೆ. ನಾನು ಭಾಷೆ ಮಾತಾಡ್ತೀನಿ. ಐ ಥಿಂಕ್ ಇದು ಒಂದು ನನಗೆ ಲೈಫ್ಗೋಸ್ಕರ ಒಂದು ಪ್ಯಾಷನ್ ಇದೆ, ಆ್ಯಂಡ್ ಈ ಲಾಸ್ಟ್ 3 years of my life has changed me as a person. ನಾನು ಬರೀ ಖಾಲಿ ಚಿತ್ರನಟಿ ಆದ ನಂತರ ಕೆಲವು ಸಾಮಾಜಿಕ ನಾನು ಲೈಫಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾಕೆಂದ್ರೆ ಚಿತ್ರ ನಾವು ಅದು ಪ್ರೊಫೆಷನ್ ನಂದು. ಓಕೆ, ಆ್ಯಂಡ್ ಇಟ್ ಈಸ್ ಮೈ ಪ್ಯಾಷನ್ ಆಸ್ ವೆಲ್. ಆ್ಯಕ್ಟಿಂಗ್ ಅಂದರೆ ಇಟ್ ಈಸ್ ಸಮಥಿಂಗ್ ಇಟ್ ಈಸ್ಮೈ ಡಿಸೈರ್, ದಟ್ ಐ ಲವ್ ಆ್ಯಕ್ಟಿಂಗ್. ಅದ್ರ ಜೊತೆಲಿ ನಾನು ಏನು ಕೊಟ್ಟಿದ್ದೀನಿ ಅಂತ. ಐ ಥಿಂಕ್ ಇವತ್ತು ನಾನು ಇಲ್ಲೇ ಈ ಪಕ್ಷನ ಸೇರ್ಕೊಂಡಿದ್ದೀನಿ ಅಂದರೆ ಕರ್ನಾಟಕ ಜನತಾ ನನಗೆ ಎಷ್ಟೊಂದು ಪ್ರೀತಿ, ಎಷ್ಟೊಂದು ರೆಸ್ಪೆಕ್ಟ್, ಎಷ್ಟೊಂದು ನನಗೆ ಒಂದು ಜಾಗ ಕೊಟ್ಟಿದ್ದಾರೆ. ರೆಸ್ಪಾನ್ಸಿಬಿಲಿಟಿ ದಟ್ ನಾನು ವಾಪಸ್ ಸೊಸೈಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಪಂಜಾಬಿ ಹುಡುಗಿ ಅಲ್ಲ, ಐ ಥಿಂಕ್ ಐ ಆಮ್ ಪಕ್ಕಾ ಕನ್ನಡತಿ. ಯಾಕಂದ್ರೆ ನೀವು ಕನ್ನಡ ಕಲಿತು ಮಾತಾಡೋದು ಖಂಡಿತವಾಗ್ಲೂ ಎಲ್ಲರೂ ಬರೀ ನನಗೆ ಓದೋಕೆ ಮತ್ತೆ ಬರೆಯೋಕೆ ಕಲಿಬೇಕು. ಓಕೆ, ಇದರ ಜೊತೆಗೆ ಸಾಧಾರಣವಾಗಿ ಎಲ್ಲಕ್ಕೂ ಒಂದೊಂದು ಟೈಮ್ ಅಂತಿರುತ್ತೆ. ಈಗ ನೀವು ಪಾಲಿಟಿಕ್ಸ್ ಸೇರಿದ್ರಿ, ಫಸ್ಟ್ ನಿಮ್ಗೆ ಯಾವಾಗ ಅನಿಸಿದ್ದು, ಆಮೇಲೆ ಅದಕ್ಕೆ ಕಾರಣೀಭೂತರು ಯಾರು ಅಂತೇಳಿ, ಅಂದರೆ ನೀವು ಪಾಲಿಟಿಕ್ಸ್ ಎಂಟರ್ ಆಗಲಿಕ್ಕೆ? ನಾನು ಈ ಕೆಲಸಗಳನ್ನು 3 ವರ್ಷದಿಂದ ಮಾಡ್ತಾ ಇದ್ದೆ. ಆ್ಯಂಡ್ ತುಂಬ ನನ್ನ ಫ್ರೆಂಡ್ಸು, ತುಂಬ ನಮ್ಮ ಪರಿಚಯವರು ರಿಕಗ್ನೈಸ್ ಮಾಡಿದರು, ಓಕೆ ನೀನು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಅಂತ, ದೊಡ್ಡ ಲೆವೆಲಲ್ಲಿ ಮಾಡು ಅಂತ. ಹಾಗಾಗ ನಾನು ನಾರಾಯಣ ಸ್ವಾಮಿ ಅಂಕಲ್ಗೆ ಪರಿಚಯ ಆದೆ. ನಾರಾಯಣ ಸ್ವಾಮಿ ಅಂಕಲ್, ಹಿ ಈಸ್ ಅ JDS member and he was the ex-MLA MP and all that, and one very very reputed and very nice person. ನೋಡಿ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಡೆ ಇರುತ್ತೆ. ನಾವು ಹೆಂಗೆ ಇರ್ತೀವಿ ಅಂತ ಅದೇ ರೀತಿ ಜನ ನಮ್ಮ ಜೊತೆ ಇರೋದು ಅಷ್ಟೇ. ಸೊ ಐ ಥಿಂಕ್ ಈವನ್ ಅಂಕಲ್, ನಾರಾಯಣ ಸ್ವಾಮಿ ಅಂಕಲ್ ಇಸ್ ಲೈಕ್, ಹೇಗೆ ಅವ್ರ ಕರಿಯರಲ್ಲಿ ಇಷ್ಟೊಂದು ಕೆಲಸಗಳನ್ನು ಮಾಡಿದ್ರು, ಹೌ ಹೀಸ್ ಕಮ್ ಅಪ್, ಎಲ್ಲ ಸ್ಟೋರೀಸ್ ಕೇಳಿ ಐಮ್ ಲೈಕ್ ವಾವ್ ಅಂಕಲ್, ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ಈ ಥರ ಇರುತ್ತೆ, ಈ ಥರ ಆಗುತ್ತೆ ಅಂತ. ಆ್ಯಂಡ್ ಎಸ್ ಸೊ ಅದೇ ನಾನು ಹೇಳ್ತಾ ಇದ್ದೀನಿ, ಐ ಬಿಲೀವ್ ಇನ್ ವರ್ಕಿಂಗ್ ಹಾರ್ಡ್. ಕರ್ಮಕ್ಕಿಂತ ನಮ್ಮ ಡೆಸ್ಟಿನಿ ನಮ್ಮ ಕೈಲಿ ಇರುತ್ತೆ. ಯಾರು ಏನು ಮಾಡೋಕ್ಕಾಗಲ್ಲ. ನಾವು ಏನು ಕಷ್ಟ. ಸೊ ಹಾಗಿದ್ರೆ ನಿಮ್ಮ ಕಾಂಗ್ರೆಸ್ ಮತ್ತು BJPಯಲ್ಲಿರೋ ಫ್ಯಾನ್ಸ್ಗಳಿಗೂ ಕೂಡ ನೀವು ಏನು ಹೇಳೋದು ಅಂತಂದ್ರೆ, ನೀವು JDS ಅಲ್ಲಿ ಹೋಗಿ ಒಂದು ಸಾಧನೆ ಮಾಡಿದ ನಂತರ ಸಮಾಜ ಸೇವೆ ಮೂಲಕ, ಆಗ ಅವ್ರಿಗೂ ಗೊತ್ತಾಗತ್ತೆ ಪರವಾಗಿಲ್ಲ ಪೂಜಾ ಗಾಂಧಿ ಒಂದು. ಬಟ್ ಅವ್ರಿಗೆ ಆಲ್ರೆಡಿ ಗೊತ್ತು ಆ್ಯಕ್ಚುಲಿ. ಇವತ್ತು ಗೊತ್ತಾಗತ್ತೆ ಅಂತ ಆ ಥರ ಎಲ್ಲ. ನನ್ನ ಫ್ಯಾನ್ಸ್ಗೆ ನನ್ನ
ನನ್ನ ಎಲ್ಲ ಇಡೀ ಜನತೆಗೆ ಗೊತ್ತು Okay. that ನಾನು ಕರ್ನಾಟಕ, ಏನೇನು ಕೆಲಸ ಕರ್ನಾಟಕದ ಇಡೀ ನನ್ನ ಕನ್ನಡ ಪರವಾಗಿಲ್ಲ, ಬಟ್ ಇನ್ನೂ ನಾನು ಇಲ್ಲ, ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಪೂಜಾ ಗಾಂಧಿ ಅವರು ಇಷ್ಟೊತ್ತು ಹೇಳಿದರು ಯಾಕೆ ಅವರು ಜೆ ಡಿ ಎಸ್ ಸೇರಿದ್ರು ಅನ್ನುವಂಥದ್ದು, ಯಾವ ರೀತಿ ಇನ್ಸ್ಪಿರೇಷನ್ ಆದರೂ ದೇವೇಗೌಡರು ಅನ್ನುವಂಥದ್ದು, ಒಂದು ಬಡ ಕುಟುಂಬದಿಂದ ಬಂದು ಒಂದು ಪ್ರಧಾನಿ ಪಟ್ಟದ ತನಕ ಅವರು ಹೋಗಿರುವಂಥ ಅವರ ಒಂದು ಪರಿಶ್ರಮ, ಜೊತೆಗೆ ಬೇರೆ ಬೇರೆ ಪಾರ್ಟಿಗಳಲ್ಲಿರುವಂಥ ಅವರ ಫ್ಯಾನ್ಸ್ಗಳು ಕೂಡ ಅದನ್ನು ಒಪ್ಕೋತಾರೆ, ನಾನು ಜೆ ಡಿ ಎಸ್ಗೆ ಸೇರಿದ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಆಮೇಲೆ ಯಾಕೆ ಅವರಿಗೆ ಈ ಒಂದು ಸಮಾಜ ಸೇವೆ ಬಗ್ಗೆ ಇಂಥ ಒಂದು ಕಾಳಜಿ ಅವರ ತಾಯಿಯಿಂದ ಬಂದದ್ದು ಅನ್ನುವಂಥದ್ದು ನಾವು ಇನ್ನೂ ಕೂಡ ಮಾತಾಡುವ ಪೂಜಾ ಗಾಂಧಿ ಅವ್ರ ಜೊತೆ. ಯಾಕಂದರೆ ಅವರು ದೇವೇಗೌಡರ ಜೊತೆ ಮಾತಾಡಿದ್ರ, ದೇವೇಗೌಡರು ಇವ್ರ ಜೊತೆ ಏನು ಮಾತಾಡಿದರು, ಬಹಳ ಸ್ವಾರಸ್ಯಕರವಾಗಿರುತ್ತೆ. ಯಾಕಂದರೆ 24/7 ರಾಜಕಾರಣಿ ದೇವೇಗೌಡರು. ಅವೆಲ್ಲವನ್ನು ಕೂಡ ಮಾತಾಡೋ ಒಂದು ಪುಟ್ಟ ಬ್ರೇಕ್ ನಂತರ.